ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದಾಗಿರುತ್ತೆ ಒಂದು ಶಾಪಿಂಗ್ ವ್ಲಾಗ್. ಸಿಂಗಾಪುರಲ್ಲಿ ಪ್ರತಿಯೊಬ್ಬ ಇಂಡಿಯನ್ನು ತಿಂಗಳಿಗೆ ಮಿನಿಮಮ್ 1-2 ಸಲ ಆದ್ರೂ ಈ ಜಾಗಕ್ಕೆ ಹೋಗೇ ಹೋಗ್ತಾರೆ. ಯಾಕಂದ್ರೆ ಚಿನ್ನದಿಂದ ಹಿಡ್ದು ಒಂದ್ ಚಪ್ಲಿವರೆಗೂ, ಒಂದ್ ರೈಸ್ ಇಂದ ಹಿಡ್ದು ಒಂದ್ ಹಣ್ಣು ತರಕಾರಿವರೆಗೂ ಪ್ರತಿ ಒಂದನ್ನು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋ ಒಂದ್ ಜಾಗ ಅಂದ್ರೆ ಅದು ಮುಸ್ತಫಾ ಅಂತ. ಇದು ನಮ್ಗೆ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿ ಹೇಳ್ಬೇಕು ಅಂದ್ರೆ ಒಂದ್ ಡಿಮಾರ್ಟ್ ತರ ಅನ್ಕೋಬಹುದು. ಬಟ್ ತುಂಬಾ ಆಪ್ಷನ್ಸ್ ಎಕ್ಸ್ಟ್ರಾ ಸಿಗುತ್ತೆ ಅಷ್ಟೇನೆ. ಬಸ್ ಹತ್ತಿ ಮೆಟ್ರೋ ಇಳಿದು ಸ್ವಲ್ಪ ನಡೆದು ಫೈನಲಿ ತಲುಪೇ ಬಿಟ್ವಿ. ಹೋಗಿದ ತಕ್ಷಣ ಫಸ್ಟ್ ಹೋಗೋ ಸೆಕ್ಷನ್ ಅಂದ್ರೆ ಅದು ಈ ಹ್ಯಾಂಡ್ ಬ್ಯಾಗ್ ಸೆಕ್ಷನ್. ನೀವು ನೋಡ್ತಿದ್ದೀರಲ್ಲ ಎಷ್ಟು ವೆರೈಟೀಸ್ ಇರುತ್ತೆ ಅಂದ್ರೆ ನಿಮ್ಗೆ ಯಾವ ಪ್ಯಾಟರ್ನ್ ಬೇಕು, ಕಲರ್ ಬೇಕು, ಡಿಸೈನ್ ವೆರೈಟೀಸ್ಗಂತೂ ಕಮ್ಮಿನೇ ಇರೋದಿಲ್ಲ. ಎಷ್ಟು ನೋಡಿದ್ರು ತಗೊಂತೀವೋ ಇಲ್ವೋ ನೋಡಿ ಆ ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಳಕ್ ನಂಗೆ ತುಂಬಾ ಇಷ್ಟ. ನೆಕ್ಸ್ಟ್ ಹೋಗೋದು ಕುರುಕ್ ತಿಂಡಿ ಸೆಕ್ಷನ್ಗೆ. ಇದಂತೂ ಒಂದು ಆವ್ರೇಜ್ ಅಂತ ಹೇಳ್ಬೋದು, ಯಾಕಂದ್ರೆ ಕ್ವಾಲಿಟಿ ಅಷ್ಟೆಲ್ಲ ಚೆನ್ನಾಗಿರಲ್ಲ, ಸುಮ್ಮನೆ ಆಪ್ಷನ್ಸ್ ಜಾಸ್ತಿ ಇಟ್ಟಿರ್ತಾರೆ. ಬಟ್ ನೆಕ್ಸ್ಟ್ ನೋಡಿ ನೀವೇ ರೈಸ್ ಸೆಕ್ಷನ್. ಇಲ್ಲಿ ಅಂತೂ ಎಷ್ಟು ವೆರೈಟೀಸ್ ರೈಸ್ ಇರುತ್ತೆ ಅಂದ್ರೆ ನಿಮ್ಗೆ ಯಾವ ತರ ಬೇಕು ಪ್ರತಿಯೊಂದು, ಬಸುಮತಿ ರೈಸ್ ಇಂದ ಹಿಡಿದು ಇಡ್ಲಿ ವಡಾ ಯೂಸ್ ಮಾಡೋ ರೈಸ್ ವರ್ಗೂನು, ಮತ್ತೆ ಬ್ಲ್ಯಾಕ್ ರೈಸ್, ರೆಡ್ ರೈಸ್, ಬ್ರೌನ್ ರೈಸ್ ಪ್ರತಿಯೊಂದು ಸಿಗುತ್ತೆ. ಆಕ್ಚುಲಿ ನಾನು ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡಿದ್ದು ಬ್ಲ್ಯಾಕ್ ರೈಸು. ನಾನು ಮುಂಚೆ ಯಾವತ್ತೂ ನೋಡಿರ್ಲಿಲ್ಲ. ಸೊ ಫಸ್ಟ್ ಟೈಮ್ ಸಿಕ್ತು ನೋಡಕ್ಕೆ. ನಿಮ್ಮ ಯಾರಾದ್ರೂ ಬ್ಲ್ಯಾಕ್ ರೈಸ್ ನ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದ್ರಲ್ಲಿ ಏನ್ ಮಾಡ್ತೀರಾ ಅಂತ. ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ಪೂರ್ತಿ ಸೆಕ್ಷನ್ಸು ಫುಲ್ ಆಫ್ ರೈಸ್ ವೆರೈಟೀಸು, ಅಷ್ಟು ಆಪ್ಷನ್ಸ್ ಸಿಗುತ್ತೆ. ಇನ್ನು ಫ್ರೂಟ್ಸ್ ವಿಷಯಕ್ಕೆ ಬಂದ್ರೂ ಅಷ್ಟೇನೆ, ಆಪಲ್, ಗ್ರೇಪ್ಸ್ ಇಂದ ಹಿಡಿದು ಲೈಕ್ ಬ್ಲೂಬೆರೀಸ್, ಸ್ಟ್ರಾಬೆರೀಸ್ ವರ್ಗೂ ಎಲ್ಲ ಕೈಂಡ್ಸ್ ಆಫ್ ಫ್ರೂಟ್ಸ್ ಸಿಗುತ್ತೆ. ಇವಾಗ ಸೀಸನ್ ಇರೋದ್ರಿಂದ ಮಾವಿನಹಣ್ಣು ಕೂಡ ಸಿಗುತ್ತೆ, ಅದನ್ನು ಮುಂದೆ ತೋರಿಸ್ತೀನಿ. ಆಪಲ್ಸ್ ಅಲ್ಲೂ ನೋಡಿ ಎಷ್ಟು ವೆರೈಟಿ ಇರುತ್ತೆ ಅಂದ್ರೆ ನಮ್ಗೆ ಅಲ್ಲೇ ಇಂಡಿಯಾದಲ್ಲಿಗಾಗಲೇ ನಮ್ಗೆ ಗೊತ್ತಿರೋ ನಮ್ಮಲ್ಲಿ ಇಷ್ಟು ತರ ಆಪಲ್ಸ್ ಎಲ್ಲ ಬೆಳಿತೀವಿ, ಇದೆಲ್ಲ ನಮ್ದೇ, ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ. ನೋಡಿ ಇಲ್ಲಿ ಬೇರೆ ಕಡೆ ಬಂದು ನಾವು ನಮ್ಮ ಹಣ್ಣುಗಳ ಬಗ್ಗೆ, ಅದರಲ್ಲಿರೋ ವೆರೈಟೀಸ್ ಬಗ್ಗೆ ತಿಳ್ಕೊಂತೀವಿ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಪ್ರೇಟ್ ರೇಟ್, ಪ್ರೈಸ್ ರೇಟ್ ಇರುತ್ತೆ. ದಾಳಿಂಬೆ ಅಂತೂ ನಮ್ಮೂರಲ್ಲೂ ರೇಟ್ ಜಾಸ್ತಿ, ಇಲ್ಲೂ ರೇಟ್ ಜಾಸ್ತಿ. ಅಪ್ರಾಕ್ಸಿಮೇಟ್ಲಿ $8 ಇದೆ. $8 ಅಂದ್ರೆ ಒಂದ್ 480 500 ರೂಪಾಯಿ ಒಳಗಾಗುತ್ತೆ 1 kgಗೆ. ಏನ್ ಮಾಡಕ್ಕಾಗಲ್ಲ, ಆರೋಗ್ಯಕ್ಕೆ ಒಳ್ಳೇದು ಅನ್ನೋದ್ರಿಂದ ತಗೊಳ್ಳೇಬೇಕು. ಬರೀ ಎಲ್ಲ ತರ ಫ್ರೂಟ್ಸ್ ಅಲ್ಲ, ಒಂದ್ ಫ್ರೂಟ್ ಒಳಗೆ ಅದ್ರಲ್ಲಿ ವೆರೈಟೀಸು, ಪ್ಲೇಸ್ ಇಂದ ಆಗಿರ್ಬೋದು ಅಥವಾ ಅದ್ರ ಟೇಸ್ಟ್ ಇಂದ ಆಗಿರ್ಬೋದು, ಬ್ರೀಡ್ಸ್ ಇಂದ ಆಗಿರ್ಬೋದು, ಆ ವೆರೈಟೀಸ್ ಎಲ್ಲ ಸಿಗುತ್ತೆ. ಪೊಮೊಗ್ರಾನೇಟ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಸೊ ತಗೊಳಕ್ಕೆ ಯೋಚನೆ ಮಾಡ್ತಿದ್ವಿ. ಆದ್ರೂ ಒಂದ್ 3 ಅಷ್ಟೇ ತುಂಬಾ ಚೆನ್ನಾಗಿರೋದು ಹುಡುಕಿ ತಗೊಂಡ್ವಿ. ಆ ಲೆಮನ್ಸ್ ಇರ್ಬೋದು, ಅದ್ರಲ್ಲೂ ಆಪ್ಷನ್ಸ್ ನಮ್ಗೆ ಇಂಡಿಯನ್ ಲೆಮನ್ ಅಥವಾ ವೆಸ್ಟರ್ನ್ ಲೆಮನ್ ಅದನ್ನು ಕೂಡ ಸಿಗುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ. ಅದೇ ನಿಂಬೆಹಣ್ಣು ಕೆಜಿ ಲೆಕ್ಕದಲ್ಲಿ ರೇಟ್ ಹಾಕಿದ್ದು ನನಗ್ ಸ್ವಲ್ಪ ಆಶ್ಚರ್ಯನೇ ಅನ್ನಿಸ್ತು. ಇದೆಲ್ಲ ನೋಡ್ತಾ ಇದ್ರು ಮನ್ಸ್ ಮಾತ್ರ ಮಾವಿನ ಕಡೆಗೆ ಸೆಳಿತಾ ಇತ್ತು. ಯಾಕಂದ್ರೆ ಅಷ್ಟು ಆ ಘಮ ನಮ್ಮನ್ನ ತಗೋ ಮಾವಿನ ತಗೋ ಅಂತ ಕರಿತಾ ಇತ್ತು. ನೆಕ್ಸ್ಟ್ ಹೋಗಿದ್ದೆ ಅಲ್ಲಿಗೆ. ಬಟ್ ಅದ್ರಲ್ಲೂ ಎಷ್ಟು ವೆರೈಟೀಸ್. ಇದು ಸ್ವರ್ಣಲೇಖ ಅಂತೆ, ಅದನ್ನು ನಮ್ಮ ಇಂಡಿಯಾದಲ್ಲಿ ಬೆಳೆಯೋ ತರ ಒಂದ್ ರೀತಿಯಾದ ಮಾವಿನ ಹಣ್ಣು. ನೀವೇ ಕಲರ್ ನೋಡಿ ಏನೋ ಪೇಂಟ್ ಮಾಡಿ ಇಟ್ಟಿರೋ ತರ ಕಾಣಿಸುತ್ತೆ. ಬಟ್ ಇಷ್ಟು ವೆರೈಟೀಸ್ ಆಫ್ ಮ್ಯಾಂಗೋಸ್ ನಾನು ನಿಜವಾಗ್ಲೂ ಇಂಡಿಯಾದಲ್ಲಿ ಇದ್ದಾಗಂತೂ ನೋಡಿರ್ಲಿಲ್ಲ. ಮಾಮೂಲಿ ಅಂದ್ರೆ ಮಲ್ಗೋಬಾ, ತೋತಾಪುರಿ ಇಷ್ಟು ನೋಡಿರ್ತೀವಿ. ಬಟ್ ಇಲ್ಲಿ ಎಂತೆಂಥದ್ದು ಆಪ್ಷನ್ಸ್, ಅದೆಲ್ಲ ನಮ್ ದೇಶದಲ್ಲೇ ಬೆಳೆದಿರೋದು. ಎಷ್ಟು ವಿಚಿತ್ರ ಅಲ್ವಾ. ಆದ್ರೆ ಮಾವಿನ ಹಣ್ಣಿಗೆ ಪ್ರೈಸ್ ಮಾತ್ರ ನಿಜವಾಗ್ಲೂ ಜಾಸ್ತಿ ಅನ್ನಿಸ್ತು. ಹತ್ತತ್ರ 1,000 ರೂಪಾಯಿವರೆಗೂ ಇತ್ತು 1 kgಗೆ. ಅಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಗ್ರೇಪ್ಸ್ ತಗೊಳ್ಳೋಣ ಅಂತ. ಬಟ್ ಅದನ್ನ ಸ್ಕಿಪ್ ಮಾಡಿ ಪ್ಲಮ್ ತಗೊಂಡ್ವಿ. ಇದರಲ್ಲಿ ಕೇಕ್ಸ್ ಎಲ್ಲ ಬರುತ್ತೆ. ಪ್ಲಮ್ ಕೇಕ್ ಫೇಮಸ್ ಅನ್ಕೊಂತೀನಿ, ನಿಮ್ಗೂ ಗೊತ್ತಿರುತ್ತೆ. ನೀವು ಇದನ್ನ ಟ್ರೈ ಮಾಡ್ಬೋದು. ರೆಗ್ಯುಲರ್ ಆಗಿ ತಿನ್ನೋ ಒಂದೊಂದು ಫ್ರೂಟ್ ನ ಸ್ಕಿಪ್ ಮಾಡಿ ಈ ತರ ಬೇರೆ ವೆರೈಟೀಸ್ ಟೇಸ್ಟ್ ಮಾಡಿದ್ರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಕೂಡ ನಮ್ಗೆ ಸಿಕ್ಕಂಗಾಗುತ್ತೆ. ಯಾವಾಗ್ಲೂ ಅದೇ ಆರೆಂಜ್, ಗ್ರೇಪ್ಸ್ ಈ ತರ ಸಿಟ್ರಸ್ ಫ್ರೂಟ್ಸ್ ತಿನ್ನೋದ್ ಬದಲು ಸ್ವಲ್ಪ ವೆರೈಟೀಸ್ ಟ್ರೈ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಆಪಲ್, ಪೊಮೊಗ್ರಾನೇಟ್ ನಾವು ಸ್ಕಿಪ್ ಮಾಡೋದು ನಾನು ಅಷ್ಟು ಸಜೆಸ್ಟ್ ಮಾಡಲ್ಲ. ಅದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಆರೋಗ್ಯ.
ಶಾಪಿಂಗ್ ಎಲ್ಲ ಮುಗಿಸಿದ್ಮೇಲೆ ಇನ್ನೇನು ಊಟ, ಇದನ್ನೆಲ್ಲ ಮುಗಿಸೋಷ್ಟ್ರಲ್ಲೇನೆ ಟೈಮ್ 8:30 ಆಗಿತ್ತು. ಸೊ ಆಚೆನೆ ತಿನ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಶರ್ವಣ್ಣಾಸ್ ರೆಸ್ಟೋರೆಂಟ್ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ. ಬಟ್ 20 ಮಿನಿಟ್ಸ್ ಕ್ಯೂ ಇತ್ತು. ನಿಜವಾಗ್ಲೂ ಅಷ್ಟು ನಿಂತ್ಕೊಳ್ಳೋ ಶಕ್ತಿ ಅಂತೂ ನಮಗಿರ್ಲಿಲ್ಲ, ನೀವೇ ನೋಡಿ ಕ್ಯೂನ. ಸೊ ಅದಕ್ಕೆ ಇನ್ನೇನ್ ಮಾಡೋದು ಅಂತ ನಾವು ರೆಗ್ಯುಲರ್ ಆಗಿ ಹೋಗೋ ನಾರ್ಮಲ್ A to B ರೆಸ್ಟೋರೆಂಟ್ಗೆ ಹೋದ್ವಿ. ಇಲ್ಲೂ ವೇಟಿಂಗ್ ಪೀರಿಯಡ್ ಇತ್ತು, ಬಟ್ ಅಷ್ಟೊಂದು ಇರ್ಲಿಲ್ಲ. ಒಂದು 5 ಮಿನಿಟ್ಸ್ ವೇಟ್ ಮಾಡಿದ್ವಿ ಅಷ್ಟೇ. ನಮ್ಮಿಂದ ಮುಂದಕ್ಕೆ ಒಂದ್ 2-3 ಜನ. ಇದು ನಾವು ಪ್ರತಿ ಸಲ ಶಾಪಿಂಗ್ ಬಂದಾಗ್ಲೂ ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಹೋಗೋ ಜಾಗ ಇದು A to B ಇಂಡಿಯನ್ ರೆಸ್ಟೋರೆಂಟ್ಸ್. ಯಾಕಂದ್ರೆ ಇಲ್ಲಿ ಪಾನಿಪುರಿ, ಬೇಲ್ಪುರಿ, ಫಿಲ್ಟರ್ ಕಾಫಿ ಸಿಗುತ್ತೆ, ಅದಕ್ಕೋಸ್ಕರ. ಮತ್ತೆ ಇಂಟೀರಿಯರ್ ಫೀಲ್ ಕೂಡ ಅಷ್ಟೇನೆ ಸೇಮ್ ನಮ್ಗೆ ಬ್ಯಾಂಗ್ಳೂರ್ ಫೀಲೇ ಕೊಟ್ಬಿಡುತ್ತೆ ಪೂರ್ತಿ. ಮೆನ್ಯೂ ನೋಡ್ತಾ ಇದ್ವಿ ಏನ್ ತಗೊಳ್ಳೋದಂತ. ಆದ್ರೆ ತಮಾಷೆ ಏನ್ ಗೊತ್ತಾ, ನಾವ್ ಮೆನ್ಯೂ ನೋಡಿ ಡಿಸೈಡ್ ಮಾಡ್ಲಿಲ್ಲ. ಅಕ್ಕಪಕ್ಕ ಈ ಕಡೆ ಇಬ್ರು ದೋಸೆ ತಿಂತಾ ಇದ್ರು. ಅದು ನೋಡಿದ ತಕ್ಷಣ ನಮ್ಗೂ ದೋಸೆ ತಗೋಬೇಕು ಅಂತಾನೆ ಆಸೆ ಆಗ್ಬಿಡ್ತು. ಜೊತೆಗೆ ನಾವು ಮನೇಲಿ ಪೂರಿ ಮಾಡಲ್ಲ, ಆಯಿಲ್ ಅಂತ ಅವ್ರು ತಿನ್ನಲ್ಲ. ಸೊ ಅದಕ್ಕೆ ನಾನು ಮಾಡ್ಕೊಳಕ್ ಹೋಗಲ್ಲ. ನಾನ್ ಪೂರಿ ತಿನ್ಬೇಕು ಅಂತ ಫಸ್ಟೇ ಫಿಕ್ಸ್ ಆಗ್ಬಿಟ್ಟಿದ್ದೆ. ಇಬ್ರುನು ಒಬ್ರು ಮಸಾಲೆ ದೋಸೆ ಮತ್ತೆ ಇನ್ನೊಬ್ರು ಪೂರಿ ತಗೊಂಡ್ವಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು, ಮನೇಲಿ ಮಾಡಿದ ತರಾನೇ ಅನ್ಸುತ್ತೆ. ಫಿನಿಶಿಂಗ್ ಯಾವಾಗ್ಲೂ ನಂದು ಮ್ಯಾಂಗೋ ಲಸ್ಸಿ, ಅವ್ರದ್ದು ಫಿಲ್ಟರ್ ಕಾಫಿ ಆಗಿರುತ್ತೆ. ಶಾಪ್ ಮಾಡಿದ್ದೆಲ್ಲ ನಾವು ಅಲ್ಲೇನೆ ಇಟ್ ಬಂದಿದ್ವಿ ಟೋಕನ್ ಇಸ್ಕೊಂಡು. ಯಾಕಂದ್ರೆ ಅದು ಅಷ್ಟು ಸಾಮಾನು ಎತ್ಕೊಂಡು ಓಡಾಡಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಇದೇನ್ ನೋಡ್ತಿದ್ದೀರಾ, ಆ ಲಿಟಲ್ ಇಂಡಿಯಾ ಏರಿಯಾದು ಆಚೆಗಡೆ ರೋಡು ಮತ್ತೆ ಆ ಮುಸ್ತಫಾ ಸೆಂಟರು ಸೇಮ್ ಬ್ಯಾಂಗ್ಳೂರ್ ತರಾನೇ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಅಷ್ಟು ಜನ ಇಂಡಿಯನ್ಸ್ನು ವೀಕೆಂಡ್ ಅಂದ್ರೆ ಬಂದೇ ಬರ್ತಾರೆ, ಯಾಕಂದ್ರೆ ಮನೆ ಗ್ರೋಸರೀಸ್ಗೋಸ್ಕರ. ನೀವ್ ನೋಡ್ತೀವೋ ಅಷ್ಟು ಫುಲ್ ಉದ್ದ ಲೈನ್ ಪೂರ್ತಿ ಅದು ಒಂದೇ ಬಿಲ್ಡಿಂಗ್ಗೆ, ಆ ಮುಸ್ತಫಾ ಅನ್ನೋದೇನೆ. ಅಷ್ಟು ತರ ವೆರೈಟೀಸ್ ಇರುತ್ತೆ. ನಾನು ನಿಮಗೆ ಬರೀ ಮೇನ್ ತೋರಿಸಿದ್ದೀನಿ, ಯಾಕಂದ್ರೆ ಶಾಪಿಂಗ್ ಮಾಡೋ ಇದ್ರಲ್ಲಿ ಪೂರ್ತಿ ರೆಕಾರ್ಡ್ ಮಾಡಕ್ ಆಗಿಲ್ಲ. ಮುಂದೆ ಒಂದಿನ ಕಂಪ್ಲೀಟ್ ಎಸ್ಪೆಷಲಿ ನಾನು ನಿಮ್ಗೆ ಆ ಗೋಲ್ಡ್ ಸೆಕ್ಷನ್ ತೋರಿಸ್ಬೇಕು ಅಂತ ತುಂಬಾ ಆಸೆ. ಖಂಡಿತ ಅದನ್ನ ತೋರಿಸ್ತೀನಿ. ಅಂಡ್ ನೋಡಿ, ನಿಮ್ಗೆ ಬೇರೆ ಜ್ಯುವೆಲರಿ ಶಾಪ್ಸ್ ಕೂಡ, ನಮ್ಮ ಮಲಬಾರ್ ಗೋಲ್ಡ್, ಜಾಯ್ ಅಲಿಕಾಸು ಪ್ರತಿಯೊಂದು ಇದೆ ಇಲ್ಲಿ. ಇಷ್ಟೊಂದು ಜನ ಇಂಡಿಯನ್ಸು, ಟ್ರಾಫಿಕ್ ಎಲ್ಲ ನೋಡಕ್ ಸಿಗೋದು ಈ ರೋಡ್ ಅಲ್ಲೇನೆ. ಅಂಡ್ ನಿಮ್ಗೆ ಇನ್ನೊಂದು ಜಾಗ ತೋರಿಸ್ಬೇಕು, ಅಂಜಪ್ಪರ್ ಬಿರಿಯಾನಿ ಅಂತ. ಅದು ಫಸ್ಟ್ ಟೈಮ್ ನಾನು ಸಿಂಗಾಪುರ್ಗೆ ಬಂದ್ಮೇಲೆ ಒಂದು ರೆಸ್ಟೋರೆಂಟ್ ಅಂತ ಹೋಗಿದ್ದು ಊಟಕ್ಕೆ, ಅದು ಬಿರಿಯಾನಿ ತಿನ್ನಕ್ಕೆ. ಸೊ ಅದು ಒಂಥರ ನಂಗೆ ಸ್ಪೆಷಲ್ ಎಮೋಷನ್ನು. ಮತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅವ್ರದ್ದು ಬ್ರಾಂಚಸ್ ಎಷ್ಟು ಇದೆ ಅಂದ್ರೆ ಆಲ್ ಓವರ್ ಆಲ್ಮೋಸ್ಟ್ ಎಲ್ಲ ಕಂಟ್ರೀಸ್ ಅಲ್ಲೂ ಇದೆ. ಸೊ ಶಾಪಿಂಗ್ ಆಯ್ತು, ಊಟನೂ ಮುಗೀತು. ಇನ್ನೇನು ಸೀದಾ ಮನೆ ಕಡೆ ಹೊರಟ್ವಿ. ಬಟ್ ನಿಜವಾಗ್ಲೂ ಅಷ್ಟೊಂದು ಲಗೇಜ್ ಇಟ್ಕೊಂಡು ಹೋಗಕ್ಕೆ ತುಂಬಾ ಒದ್ದಾಡ್ತಿದ್ವಿ. ಯಾಕಂದ್ರೆ ಕ್ಯಾಬ್ ಎಲ್ಲ ಇಲ್ಲಿ ನಿಜವಾಗ್ಲೂ ತುಂಬಾ ಕಾಸ್ಟ್ಲಿ. ಜಸ್ಟ್ 15-20 ಮಿನಿಟ್ಸ್ ನಾವು ಕ್ಯಾಬಲ್ಲಿ ಟ್ರಾವೆಲ್ ಮಾಡ್ತೀವಿ ಅಂದ್ರೆ 1,500 ಆಗುತ್ತೆ ಒಂದು ಟೈಮಿಗೆ. ಸೊ ಮೆಟ್ರೋಲ್ಲೇ ಹೋದ್ವಿ ನಾವು. ಅಷ್ಟು ಭಾರ ಇಟ್ಕೊಂಡಿದ್ದಾಗ ಇಳಿಸಿದ್ರೆ ಸಾಕಪ್ಪ ಅಂತ ಅನ್ಕೊಂತಾ ಇರ್ತೀವಿ. ಮೆಟ್ರೋಗೆ ವೇಟ್ ಮಾಡ್ತಾ ಇದ್ವಿ. ಫೈನಲಿ ಬಂತು. 2 ಮಿನಿಟ್ಸ್ಗೆಲ್ಲ ಇರ್ತಿತ್ತು. ಆ್ಯಂಡ್ ಈ ವ್ಯೂ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡೆ ನಾನು. ಸೇಮ್ ಒಂಥರ ಅಡ್ವೆಂಚರ್ ಥರ ಫೀಲ್ ಆಗ್ತಿರುತ್ತೆ. ಅಂಡರ್ಗ್ರೌಂಡಲ್ಲಿ ಮೆಟ್ರೋ ಹೋಗುವಾಗ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಅಲ್ಲಿ ನಿಂತ್ಕೊಂಡು ಅದನ್ನು ನೋಡೋದಕ್ಕೆ. ಆದರೆ ಈ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಹೋಗಿ ಗ್ರಾಸರೀಸ್ ತಗೊಂಡು ಊಟ ಮಾಡಿ ಆ್ಯಂಡ್ ಮೆಟ್ರೋಲಿ ಆ ಬ್ಯಾಗೆಲ್ಲ ಹೊತ್ಕೊಂಡು ಹೋಗೋದು ಚಿಕ್ಕ ಚಿಕ್ಕ ವಿಷಯ ಅನಿಸುತ್ತೆ. ಬಟ್ ನಮ್ಮ ಲೈಫಲ್ಲಿ ನಿಜವಾಗ್ಲೂ ಇದೆಲ್ಲನೇ ಒಂದು ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ನಾವು ಹೇಗೆ ಸಣ್ಣ ಪುಟ್ಟ ವಿಚಾರದಲ್ಲೂ ಖುಷಿ ಪಡ್ತೀವಿ ಅಂತ. ಮನೆಗೆ ಬಂದು ರೇಷನ್ ಎಲ್ಲ ಇಟ್ಟು ಮತ್ತೆ ನಾವು ಹೊರಟಿದ್ದು ಫೇರ್ ಪ್ರೈಸಿಗೆ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡ್ಕೊಳ್ಳೋಕ್ಕೂ ಹಾಲಿರಲಿಲ್ಲ. ಸೊ ನೈಟೇ ತೊಗೊಂಬಂದ್ಬಿಡೋಣ ಅಂತ ಹೋದ್ವಿ. ಇದು ಬಂದು ಫೇರ್ ಪ್ರೈಸು 24 hours ಓಪನ್ ಇರುತ್ತೆ. ಸೊ ನಾವು ಯಾವಾಗ ಬೇಕಾದರೂ ಹೋಗ್ಬೋದು. ನಾವು ಆಲ್ಮೋಸ್ಟ್ 11 ಗಂಟೆ ರಾತ್ರಿಲಿ ಹೋಗಿದ್ವಿ. ಮೊಟ್ಟೆ, ಹಾಲು ಮತ್ತು ಈ ಥರ ಐಟಮ್ಸ್ ಬೇಕಿತ್ತು, ಅದಕ್ಕೋಸ್ಕರ. ಈ ಶಾಪಲ್ಲಿ ಆದರೆ ಇಂಡಿಯನ್ಸ್ ಕಮ್ಮಿ, ಚೈನೀಸ್ ಅವರೇ ಜಾಸ್ತಿ. ಅವ್ರಿಗೆ ಬೇಕಾಗಿರೋ ಅಂಥ ಐಟಮ್ಸೇ ಇಲ್ಲಿ ಫುಲ್ಲು. ಬಟ್
ನಿಜವಾಗ್ಲೂ ಆ ವೈಬೇ ಬೇರೆ ಥರ ಇರುತ್ತೆ ನಮ್ಮ ಮುಸ್ತಫಾಗೂ ಈ ಫೇರ್ ಪ್ರೈಸಿಗೂ. ಇಲ್ಲಿ ಬಂದರೆ ಯಾವಾಗ ತಗೊಂಡು ಹೋಗ್ಬಿಡ್ತೀವಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಆ ಸೈಲೆನ್ಸು ಮತ್ತು ಅವರ ಫುಡ್ ಐಟಮ್ಸ್ದು ಆ ಅರೋಮಾ ಬಂದು ಅವೆಲ್ಲ ನಮಗೆ ಅಡ್ಜಸ್ಟ್ ಆಗಲ್ಲ. ಬಾಳೆಹಣ್ಣು ಒಂದನ್ನು ನಾವು ಮುಸ್ತಫಾಯಿಂದ ತರಲ್ಲ, ಯಾಕಂದರೆ ಅಲ್ಲಿಂದ ಇಲ್ಲಿಗೆ ತರೋಷ್ಟರಲ್ಲಿ ಅಪಚಿ ಆಗಿಬಿಟ್ರೆ ಫುಲ್ಲು ವೇಸ್ಟೇ ಆಗಿಬಿಡುತ್ತೆ. ಅದಕ್ಕೆ ಮನೆ ಹತ್ರನೇ ತೊಗೊತೀವಿ. ಇಲ್ಲೇ ತೊಗೊಳ್ಳೋಣ ಅಂತ ನೋಡ್ತಿದ್ವಿ, ಬಟ್ ಯಾವುದೂ ಚೆನ್ನಾಗಿರಲಿಲ್ಲ. ಸೊ ಸ್ಕಿಪ್ ಮಾಡಿದ್ವಿ. ಬೇರೆ ಮನೆ ಹತ್ರ ಇರೋ ಫ್ರೂಟ್ ಶಾಪ್ಸಲ್ಲಿ ತೊಗೊಳ್ಳೋಣ ಅಂತ. ಬಟ್ ಇಲ್ಲೂ ಕೂಡ ಎಲ್ಲ ಥರ ಫ್ರೂಟ್ಸ್, ವೆಜಿಟೇಬಲ್ಸು ಇರುತ್ತೆ, ಬಟ್ ಲಿಮಿಟೆಡ್ ಆಪ್ಷನ್ಸಲ್ಲಿ. ಮತ್ತು ಪ್ರೈಸ್ ಕೂಡ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ನಮ್ಮ ಮುಸ್ತಫಾಗೆ ಎಲ್ಲ ಕಂಪೇರ್ ಮಾಡಿದರೆ. ಟೊಮೆಟೊನೂ ಅಷ್ಟೇ ಸೇಮ್ ರೀಸನ್ಗೆ ನಾವು ಇಲ್ಲೇ ತೊಗೊತೀವಿ. ಇದೆಲ್ಲ ತುಂಬ ದೂರದಿಂದ ಮೆಟ್ರೋಲೆಲ್ಲ ತರೋಕ್ಕೆ ಆಗೋದಿಲ್ಲ. ಇನ್ನೊಂದೇನೆಂದರೆ ಈ ಥರ ಲೂಸ್ ಐಟಮ್ಸ್ನೆಲ್ಲ ನಾವೇ ವೇ ಮಾಡಿಬಿಟ್ಟು ಕವರ್ಗೆ ಹಾಕ್ಕೊಂಡು ಅದ್ರದ್ದು ಪ್ರೈಸ್ನ ಸ್ಲಿಪ್ಪಲ್ಲಿ ಬರುತ್ತೆ ಈ ಮಿಷಿನಲ್ಲಿ, ನಾವೇ ಪೇಸ್ಟ್ ಮಾಡಿಕೊಂಡು ತೊಗೊಂಡೋದ್ರೆ ಬಿಲ್ ಮಾಡೋವಾಗ ಸ್ಕ್ಯಾನ್ ಮಾಡ್ತಾರೆ ಅಷ್ಟೇ, ಅವ್ರು ಇದೆಲ್ಲ ಮಾಡಿಕೊಡಲ್ಲ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಅಲ್ಲೇ ಕವರ್ಸು ರೋಲೇ ಇಟ್ಬಿಟ್ಟಿರ್ತಾರೆ, ನಾವೇ ಟೇರ್ ಮಾಡ್ಕೊಳ್ಬೇಕು. ಆಮೇಲೆ ಈ ಥರ ರೋಲ್ ಮಾಡಿಟ್ರೆ ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ವೆಜಿಟೇಬಲ್ಸ್ ಅಂತ. ಟೊಮೆಟೊ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಆ ಥರ ಸೈಡಿಂದ ಸ್ಲಿಪ್ ಬರುತ್ತೆ, ಅದನ್ನು ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ನಾವೇ ಸೀಲ್ ಕೂಡ ಮಾಡ್ಕೊಳ್ಬೇಕು. ಈ ಥರ ಮಿಷಿನ್ ಇಟ್ಟಿರ್ತಾರೆ, ಅದರಲ್ಲಿ ಫುಲ್ಲು ಡೀಪಾಗಿ ಉಂಗ್ಬೇಕು. ಈ ಥರ ಸಣ್ಣ ಪುಟ್ಟ ಐಟಮ್ಸು, ದಿನ ಬಳಸೋವಂಥ ಸಾಮಾನು, ಹಾಲು, ಚಿಕನ್ನು, ಈರುಳ್ಳಿ, ಟೊಮೆಟೊ, ಈ ಥರ ಬಾಳೆಹಣ್ಣು, ಇವನ್ನೆಲ್ಲ ನಾವು ಇಲ್ಲೇ ತಗೊಳ್ಳೋದು. ಡಿಫ್ರೆನ್ಸ್ ಏನಂದರೆ ಇವ್ರ ಪ್ರೈಸ್ ಬೋರ್ಡ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಇಲ್ಲಿ ಫ್ರೆಶ್ ಮೀಟ್ಸ್ ಎಲ್ಲ ಸಿಗುತ್ತೆ, ಫಿಶ್ ಆಗಿರ್ಬೋದು, ಪ್ರಾನ್ಸ್ ಆಗಿರ್ಬೋದು ಎಲ್ಲ. ನೀವು ನೋಡ್ತಿರೋದು ಚಿಕನ್ ಸೆಕ್ಷನು, ಎಲ್ಲ ಫ್ರೋಝನ್ನೇನೆ, ಯಾವುದು ಫ್ರೆಶ್ ಸಿಗಲ್ಲ ಇಲ್ಲಿ. ಬಟ್ ಎಲ್ಲಾನು ನೆನ್ನೆ ಡೇಟ್ದೇ ಇಟ್ಟಿರ್ತಾರೆ. ನಾವು ಇವತ್ತು ಹೋಗಿದ್ದೀವಿ ಅಂದರೆ ನಮಗೆ ಸಿಗೋ ಐಟಮ್ಸ್ ಎಲ್ಲ ನೆನ್ನೆ ಡೇಟ್ ಇರುತ್ತೆ, ಯಾಕಂದ್ರೆ ಸ್ಟಾಕ್ ಕ್ಲಿಯರ್ ಆಗೋವರೆಗೂ ಹೊಸದಂತೂ ಇಡಲ್ಲ ಅವರು. ಇದೆಲ್ಲ ಫಿಶು, ಪ್ರಾನ್ಸು ಆ ಸೆಕ್ಷನು, ಬಟ್ ಕ್ಲೋಸ್ ಆಗಿತ್ತು ಆ ಟೈಮಿಗೆ. ಚಿಕನಲ್ಲೂ ಅಷ್ಟೇ ತುಂಬ ವೆರೈಟೀಸು, ಈ ಡ್ರಮ್ ಸ್ಟಿಕ್ ಅಂತೆ, ಥೈ ಪೀಸ್ ಅಂತೆ, ಬೋನ್ಲೆಸ್ಸು, ಬ್ರೆಸ್ಟು, ಈ ಥರ ಸಪ್ರೇಟ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ. ಬಟ್ ಯಾವುದೂ 1 ಕಿಲೋ ಆ ಥರ ಎಲ್ಲ ಇರಲ್ಲ. ಫುಲ್ ಚಿಕನ್ ತೊಗೊಂಡ್ರೆ ಮಾತ್ರ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಬಟ್ ಈ ಥರ ಥೈ ಪೀಸು ಅದೆಲ್ಲ 400 ಗ್ರಾಮ್ಸ್, 300 ಗ್ರಾಮ್ಸ್ ಆ ಥರ ಇರುತ್ತೆ. ಬಟ್ ನಿಜವಾಗ್ಲೂ ನೀಟಾಗಿ ಮೇಂಟೈನ್ ಮಾಡ್ತಾರೆ. ನೀವು ನೋಡ್ತಿರೋ ಸೆಕ್ಷನ್ಸಲ್ಲೆಲ್ಲ ಆ್ಯಕ್ಚುಲಿ ಯಾವಾಗಲೂ ಪ್ರಾನ್ಸ್ ಇರುತ್ತೆ, ಅದು ಡೇ ಟೈಮಲ್ಲಿ ಹೋದಾಗ ತೋರಿಸ್ತೀನಿ. ಕಪ್ಪೆ ಚಿಪ್ಪು, ಮೀನುಗಳು, ಇದ್ರೂ ಫ್ರೋಝನ್ ಬಿಟ್ಟು ಫ್ರೋಝನ್ ಆಪ್ಷನ್ಸ್ ಸಿಗುತ್ತೆ ನಮಗೆ, ಫ್ರೆಶ್ ಸಿಗೋದಿಲ್ಲ. ಎಷ್ಟು ವೆರೈಟೀಸ್ ನೋಡ್ತಿದ್ದೀರಲ್ಲ ನೀವೇನೆ. ಅದು ಕೂಡ ಫಿಶ್ಶೇನೆ, ಆರೆಂಜ್ ಕಲರ್ ಇರೋದು. ಇದೆಲ್ಲ ಬಂದು ಏನಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಇದೆಲ್ಲ ಸ್ವಲ್ಪ ಚೈನೀಸ್ ಅವ್ರ ಐಟಮ್ಸು, ಅವ್ರು ತಿನ್ನೋ ಫುಡ್ ಅಥವಾ ಮೀಟ್ ಅದಕ್ಕೆ ಸಂಬಂಧಪಟ್ಟಿದ್ದು ಅನ್ಕೊತೀನಿ. ಎಗ್ಸಲ್ಲೂ ಅಷ್ಟೇ, ಅದರಲ್ಲೂ ಬ್ರ್ಯಾಂಡಿಂಗ್ಸ್ ಅಂತೆ, ಆ ಮೊಟ್ಟೆಗಳ ಮೇಲೆ ಸೀಲ್ ಅಂತೆ, ಎಷ್ಟೊಂದು ವೆರೈಟೀಸ್ ಇರುತ್ತೆ. ಬಟ್ ನಾವು ಯಾವಾಗಲೂ ತಗೊಳ್ಳೋದು ಇದು ಒಂದು ಫ್ರೆಶ್ ಎಗ್ಸ್ ಅಂತ ಬರುತ್ತೆ, ಸೇಮ್ ಬ್ರ್ಯಾಂಡೇನೆ. ಎಲ್ಲ ಪಾತ್ರೆಗಳು ಚೆನ್ನಾಗಿದ್ದಾವೆ, ಅದರೆಲ್ಲ ಕಾಸ್ಟ್ಲಿ. ಒಂದು ತಗೊಂಡ್ಬಿಡಿ ಎಮರ್ಜೆನ್ಸಿಗೆ.
ಇರೋದ್ರಲ್ಲೆಲ್ಲ ಪ್ರೋಟೀನ್ ಜಾಸ್ತಿ ಇದೆ ಅವರಿಗೆ. ಇದು ಮಸಲ್ ಆ್ಯಂಡ್ ಬೋನ್ ಹೆಲ್ತ್ 12 ಗ್ರಾಮ್ ಪ್ರೋಟೀನ್ ಪರ್ ಸರ್ವ್. ಮಿಕ್ಸ್ಡ್ ಆಲು. ಇದೆ ಅಲ್ವಾ? ಅದಕ್ಕೆ ಎಷ್ಟು 16ವರೆಗೂ ಇದೆ ಟೈಮ್. ಇವತ್ತೆಷ್ಟು 8 ಇರ್ಬೋದು. ಆ್ಯಕ್ಚುಲಿ ಈ ಸಲ 1 ಲೀಟರ್ ತೊಗೊಂಡ್ರೆ ಸಾಕೇನೋ, ನಾವು 3 ಡೇಸ್ ಇರಲ್ವಲ್ಲ. ನೀವು ಆಫೀಸ್ಗೆ ಹೋಗಿದ್ದೀನ ಆಗಲ್ಲ. ಕರೆಕ್ಟಾಗಿ ನಾನು ಲಾಸ್ಟ್ ಸಂಡೇ ತಂದಿದ್ದು, ಈ ಸ್ಯಾಟರ್ಡೆ ಖಾಲಿ ಆಗಿದೆ. ಸೊ 1 ವೀಕ್ ಬರುತ್ತೆ 2 ಲೀಟರ್. ಜಾಸ್ತಿ ರೇಟ್ ಹಿಂದೆ ಇಟ್ಬಿಡ್ತಾರೆ. ನೋಡಿ ಗೈಸ್, ಜಾಸ್ತಿ ರೇಟ್ ಇರೋದು ಹಿಂದೆ ಡೇಟ್ ಅಂದರೆ ಎತ್ಕೊಬೇಕು. ಮುಂದೆಗಡೆ ಇರೋದು ನೋಡಿ 16ಗೆ ಲಾಸ್ಟ್ ಯೂಸ್ ಬೈ. ಅದೇ ನಾವು ಹಿಂದ್ಗಡೆಯಿಂದ ಎತ್ತಿರೋದು, ಅದು 20 ಡೇಟ್ಗೆ ಅಷ್ಟೇ. ಮುಗಿತು ಶಾಪಿಂಗ್, ಡನ್ ಫಾರ್ ದ ಡೇ. ಅಷ್ಟೇ. ಇಲ್ಲಿ ಮೆಡಿಸನ್ ಇಂದ ಹಿಡಿದು ಇಲ್ಲಿ ಏನು ಸೆಕ್ಷನ್ ಇಲ್ಲ ನೋಡಿ. ಓರಲ್ ಕೇರ್, ಏರ್ ಕೇರ್, ಡೈಪರ್ಸು, ಐಸ್ ಕ್ರೀಮ್ಸು, ಲಾಂಡ್ರಿ ಕೇರ್, ಟಿಶ್ಯೂಸ್. ಎಲ್ಲಿ ಅದು 2 ರೋಲ್ ಇರೋದಿದ್ರೆ ಸಾಕ. 4 ಇದೆ, ಇಷ್ಟೊಂದು ಬೇಕಿಲ್ಲ ನನಗೆ. ಅದು ಮುಸ್ತಫಾರಿ ಅಂತ 2 ಇದೆ. ಕಿಚನ್ ಟವಲ್ ಇದೆ. ಅದಕ್ಕೆ ಅಲ್ಲಿ ತಗೋಣ ಅಂತ ಹೇಳಿ. ರೇಟ್ ಕಮ್ಮಿ ಆಯ್ತು. ಅಷ್ಟೊಂದು ಬೇಕಾ? ಚಿಕ್ಕ ಇಲ್ಲ ಅಲ್ಲ? ಓಕೆ, ತಗೊಂಡು ಇಟ್ಕೊಳ್ಳೋಣ ಅಷ್ಟೇ. ಜಾಸ್ತಿ ಇದೆ. ಬಟ್ ಅಲ್ಲಿಂದ ಕಮ್ಮಿ ಸಿಕ್ಕಿದ್ರೆ ಅಂತ ಅನಿಸ್ತಾ ಬಂದೆ. ಅಲ್ಲಿಂದ ಹೊತ್ತಿಲ್ಲ. ಎಲ್ಲೋದ್ರೂ ನಾಯಿ ಮರಿ. ಬ್ಲೌಸ್ ಸಿಕ್ಕಾಯ್ತು ನಂದು. ಬೇರೆ ಕಡೆ ತಗೊಂಡೆ. ಸ್ವಲ್ಪ ಕ್ವಾಲಿಟಿ ಇರೋ ತಗೊಳ್ಳಿ. ನೋಡಿ ಸಾಕು, ನಡಿಗೆ ಹೋಗಿ. ಚೆನ್ನಾಗಿರಲ್ಲ. ಸೇಮ್ ಇರೋದು ಇದೆ ಬೇಕಾ? ಕಲರ್ ಚೇಂಜ್ ಅಷ್ಟೇನಾ? ಬಟ್ ಅದು ಕ್ವಾಲಿಟಿನೇ ಇರಲಿಲ್ಲ. ಸ್ವಲ್ಪ ಬೇಡ ಬಿಡಿ, ಇದೇ ಇರಲಿ. ಎಷ್ಟಾಯ್ತು? 35 ಸಿಂಗಲ್. ಯಾರು ಬೇಕಾ? ಏನು? ಇದೇನಾದ್ರು ಅವಶ್ಯಕತೆ ಇದೆಯಾ ನಮಗೆ? ಇಲ್ಲ, ಇಲ್ಲ. ನೆಕ್ಸ್ಟ್ ಟೈಮ್ ಹೇಳಿ. 35 84. ಆಯ್ತಾ? ಇಲ್ಲಿ ಕೂಡ ಶಾಪಿಂಗ್ ಮುಗಿಸಿ ಹೊರಟ್ವಿ. ಎಲ್ಲಿ ನಾಯಿ ನೋಡಿದ್ರು ಅಲ್ಲಿ ನನ್ನ ಹಸ್ಬೆಂಡು ಒಂದು ಪಾಸ್ ತಗೋಬೇಕು, ಅದನ್ನ ನೋಡ್ಬೇಕು, ಎಂಜಾಯ್ ಮಾಡಬೇಕು. ಚೆನ್ನಾಗಿದೆ ನೋಡಕ್ಕೆ. ಅಯ್ಯೋ ಸಂಸಾರ ಅದು ಮಾಡು, ಏನು ರೆಕಾರ್ಡ್ ಮಾಡು. ಮಾಡ್ತಿದ್ದೀನಿ. ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ಬೇಯಿಸೋದು ತಿನ್ನೋದು ಬಿಟ್ರೆ ಇಲ್ಲ ವ್ಯಾಪ. ನೀವೊಬ್ರೇ ಇದ್ದಾಗ ಇಷ್ಟೆಲ್ಲ ತರ್ತಿದ್ರ? ಇಷ್ಟಿಲ್ಲ, ಅಟ್ಲೀಸ್ಟ್ ಹಾಫ್ ಆಗ್ತಿತ್ತು. ಇಲ್ಲಿ ಪ್ರೆಸ್ ಮಾಡಬೇಕು. ಅಲ್ಲಿ ರೆಡ್ ಇರೋ ಮನುಷ್ಯ ಗ್ರೀನ್ ಆಗಬೇಕು. ರಾತ್ರಿ 11 ಗಂಟೆ ಇರೋ ಕಾರಣ ಹಂಗೆ ದಾಡ್ತಾ ಇದ್ದೀವಿ. 11 ಗಂಟೆ ರಾತ್ರಿಲಿ ಮೊಟ್ಟೆ ಹಾಲು ತರಕ್ಕೆ, ಹಾಲು, ಮೊಟ್ಟೆ, ಈರುಳ್ಳಿ, ಟೊಮೆಟೊ, ಟಿಶ್ಯೂ ಪೇಪರು, ಹ್ಯಾಂಡ್ ಗ್ಲೌಸು, ಮೊಸರು,
ಇನ್ನೇನು ತೊಗೊಂಡು ಇಷ್ಟಲ್ಲ ಇಷ್ಟಕ್ಕೆ ಎಷ್ಟಾಯಿತು 30. 35 ಚಿಲ್ಲರೆ ಹಾಂ 35 ಅಂತ ತೊಗೊಂಡು ಅಲ್ಲಿ 150, ಇಲ್ಲಿ 35. ಹೋಟೆಲಲ್ಲಿ 1200 ರೂಪಾಯಿ 27. ಅಲ್ಲಿ 151 9300 ಊಟದ ಎಷ್ಟಾಯಿತು ಕರೆಕ್ಟು 151 ಪ್ಲಸ್ 35 ಅಯ್ಯೋ ಪ್ಲಸ್ 28 214 ಆಯ್ತು ಇವತ್ತು ಒಂದಿನದ ಖರ್ಚು. ಇಂಟು 62 ಓ 13,268 ರೂಪಾಯಿ. ಅದಕ್ಕೆ ಅದು ಒಂದು ದಿನನೂ ಅಲ್ಲ, ಒಂದು ಈವ್ನಿಂಗಲ್ಲಿ ಇಷ್ಟು ಒಂದು ಈವ್ನಿಂಗ್. ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ನಗಕ್ಕೂ ದುಡ್ಡು ಕೊಡಬೇಕು, ಮನೆ ಬಾಗಿಲಿಂದ ಆಚೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನಷ್ಟು ಇನ್ಫಾರ್ಮೇಷನ್ ಹಾಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾನೆ ಇರಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.